ಹೇ ಗೈಸ್, ನಿಮಗೂ ನಂತರ ಚಾಕ್ಲೇಟ್ ಅಂದರೆ ತುಂಬ ಇಷ್ಟನಾ? ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರು ಇಷ್ಟಪಡಲ್ಲ ಹೇಳಿ ಚಾಕ್ಲೇಟ್ನ, ಅಲ್ವಾ? ಗೈಸ್, ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಈ ಚಾಕ್ಲೇಟ್ನ ಫಸ್ಟ್ ಯಾರು ಕಂಡುಹಿಡಿದ್ರು? ಇದು ನಿಜವಾಗ್ಲೂ ಸ್ವೀಟಾಗಿ ಕಂಡುಹಿಡಿದ್ರಾ ಅಥವಾ ಇದಕ್ಕೂ ಮುಂಚೆ ಬೇರೆ ಥರದ್ದು ಕಂಡುಹಿಡಿದ್ರಾ? ಈ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಈ ಚಾಕ್ಲೇಟ್ ಆರಂಭದಲ್ಲಿ ಇಷ್ಟು ಸ್ವೀಟ್ ಇರಲಿಲ್ವಂತೆ. ಈ ಚಾಕ್ಲೇಟ್ ಸುಮಾರು 4000 4000 ಇಯರ್ಸ್ ಹಿಂದೆ ಕಂಡುಹಿಡಿದಿದ್ದು ಸೆಂಟ್ರಲ್ ಅಮೇರಿಕಾದಲ್ಲಿ. ಅಲ್ಲಿ ಬದುಕ್ತಿದ್ದ ಜನಾಂಗಗಳು ಓಲ್ಮ್ಯಾಕ್, ಮಾಯನ್ ಆ್ಯಂಡ್ ಆಸ್ಟಾಕ್. ಈ ಜನಾಂಗಗಳೇ ಮೊದಲಿಗೆ ಕೊಕ್ಕೋ ಗಿಡನ ಕಂಡುಹಿಡಿತಾರೆ. ಕೊಕ್ಕೋ ಗಿಡವನ್ನು ಬೆಳೆಸಿ ಅಚ್ಚರಿಯ ವಿಷಯ ಏನಂದರೆ ಚಾಕ್ಲೇಟ್ ಸ್ವೀಟ್ ಇರಲಿಲ್ಲ, ತುಂಬ ಕಹಿ ಆಗಿತ್ತಂತೆ. ಅಂದರೆ ಆವಾಗಿನ ಕಾಲದಲ್ಲಿ ಈ ಥರ ಚಾಕ್ಲೇಟ್ ಬಾರ್ ಇರಲಿಲ್ಲ, ಕುಡಿಯೋ ನೀರು ಥರ ಇತ್ತಂತೆ, ಕುಡಿತಾ ಇದ್ರಂತೆ ಚಾಕ್ಲೇಟ್ನ. ಅಷ್ಟು ಸ್ವೀಟ್ ಇಲ್ದಿರ ಕಹಿಯಾಗಿ ಕುಡಿತಾ ಇದ್ರಂತೆ. ಆ ಕಾಲದಲ್ಲಿ ಚಾಕ್ಲೇಟ್ನ ಕೊಕ್ಕೋ ಬೀಜಗಳನ್ನ ಒಣಗಿಸಿ ಒಡಿಸಿ ಅದನ್ನು ನೀರಲ್ಲಿ ಬೆರೆಸಿ ಮೆಣಸಿನ್ಕಾಯಿ ಮತ್ತು ಮಸಾಲ ಎಲ್ಲ ಮಿಕ್ಸ್ ಮಾಡಿ ಕಹಿ ಮತ್ತು ಖಾರದ ಪುಡಿ ಹಾಕಿ ಕುಡಿತಾ ಇದ್ರಂತೆ. ಇದಕ್ಕೆ ಅವ್ರ ಹೆಸರಿಟ್ಟಿದ್ದು ಶೊಕೊಲಾಟ್ಲ. ಅದರಿಂದನೇ ಚಾಕ್ಲೇಟ್ ಅಂತ ಹೆಸರು ಬಂತಂತೆ. ಅಜ್ವಿಕಾ ಜನಾಂಗದಲ್ಲಿ ಈ ಚಾಕ್ಲೇಟ್ ಸಾಮಾನ್ಯ ಜನರಿಗೆ ಅಂದರೆ ನಾರ್ಮಲ್ ಪೀಪಲ್ಗೆ ಕುಡಿಯೋಕ್ಕೆ ಕೊಡ್ತಾ ಇರಲಿಲ್ವಂತ. ಇದು ಕೇವಲ ರಾಜರಿಗೆ ಮತ್ತು ಸೋಲ್ಜರ್ಸ್ಗೆ ಮತ್ತು ರಿಚ್ ಪೀಪಲ್ ಅಂದರೆ ಶ್ರೀಮಂತರು ಅಷ್ಟಕ್ಕೆ ಮಾತ್ರ ಇದು ಕುಡಿತಾ ಇದ್ರಂತ. ಅವ್ರು ನಂಬಿದ್ದು ಈ ಚಾಕ್ಲೇಟ್ ಕುಡಿದ್ರೆ ಶಕ್ತಿ ಜಾಸ್ತಿ ಹೆಚ್ಚಾಗುತ್ತೆ ಅಂತ. ಅಜ್ವಿಕ್ ರಾಜ ಮೊನಿಟೆಜುಮಾ ದಿನಕ್ಕೆ 50 ಕಪ್ ಚಾಕ್ಲೇಟ್ ಪಾನೀಯ ಕುಡಿತಾ ಇದ್ರಂತ. ಅದಕ್ಕೆ ದಾಖಲೆ ಕೂಡ ಆಗಿದೆ ಅಂತ. ಅಜ್ವೈಕ್ ಜನರು ಕಾಕೋ ಬೀಜಗಳನ್ನ ಹಣದ ಥರ ಬಳಸ್ತಾ ಇದ್ರಂತೆ, ವ್ಯವಹಾರ ಮಾಡ್ತಾ ಇದ್ರಂತೆ. ಎಕ್ಸಾಂಪಲ್ 10 ಕಾಕೋ ಬೀಜಗಳಿಗೆ 1 ರ್ಯಾಬಿಟ್, 1 ಮೊಲ. 100 ಕಾಕೋ ಬೀಜಗಳಿಗೆ ಒಬ್ಬ ದಾಸ ಅಂದರೆ ಸ್ಲೇವ್ ಥರ. 100 ಬೀಜಗಳು ಕೊಟ್ಟರೆ ಒಬ್ಬನ ಸ್ಲೇವ್ ಥರ ಮಾಡ್ಕೊತ ಇದ್ರಂತೆ. ಅಷ್ಟು ವ್ಯಾಲ್ಯೂ ಇತ್ತಂತೆ ಈ ಕಾಕೋ ಬೀಜಗಳಿಗೆ. 1500 ದಶಕದಲ್ಲಿ ಸ್ಪೇನ್ ಆರ್ಮಿಗಳು ಮಧ್ಯ ಅಮೇರಿಕಾ ಕಡೆಗೆ ಹೋದಾಗ ಅವರು ಈ ಚಾಕ್ಲೇಟ್ನ ಮೊದಲನೇ ಸರಿ ಟ್ರೈ ಮಾಡ್ತಾರೆ. ಅವರಿಗೆ ಫಸ್ಟಿಗೆ ಇಷ್ಟ ಆಗಲ್ಲ, ಏಕೆಂದರೆ ತುಂಬಾ ಕಹಿ ಆಗಿದೆ ಅಂದ್ಬಿಟ್ಟು. ನಂತರ ಸ್ಪೇನ್ ಜನರು ಅದಕ್ಕೆ ಶುಗರ್ ಆ್ಯಡ್ ಮಾಡ್ತಾರೆ, ಮಿಲ್ಕ್ ಆ್ಯಡ್ ಮಾಡ್ತಾರೆ, ನಂತರ ವೆನಿಲಾ ಫ್ಲೇವರ್ ಕೂಡ ಆ್ಯಡ್ ಮಾಡ್ತಾರೆ. ಆಗ ಆ ಚಾಕ್ಲೇಟ್ ಸ್ವಲ್ಪ ಮಟ್ಟಿಗೆ ಸಿಹಿ ಆಗ್ತಾ ಬರುತ್ತೆ. ಬಹಳ ವರ್ಷಗಳ ಕಾಲ ಈ ಚಾಕ್ಲೇಟ್ ಕುಡಿಯೋ ಇದರಲ್ಲಿ ಆಗಿರೋದ್ರಿಂದ 1847ರಲ್ಲಿ ಇಂಗ್ಲೆಂಡ್ನ ಜೋಸೆಫ್ ಫ್ರೈ ಎಂಬುವರು ಮೊದಲನೇ ಬಾರಿ ಸಾಲಿಡ್ ಚಾಕ್ಲೇಟ್ ಬಾರ್ನ ಕಂಡುಹಿಡಿತಾರೆ. ಆ ಟೈಮಲ್ಲಿ ಕ್ಯಾಡ್ಬರೀಸ್, ನೆಸ್ಲೆ, ಲಿಂಟ್ ಈ ಕಂಪ್ನಿಗಳು ಸ್ಟಾರ್ಟ್ ಆಗ್ತವೆ. 1875ರಲ್ಲಿ ಡ್ಯಾನಿಯಲ್ ಪೀಟರ್ ಎಂಬ ಸ್ವಿಸ್ ವ್ಯಕ್ತಿಯೊಬ್ಬರು ಮೊದಲನೇ ಬಾರಿ ಮಿಲ್ಕ್ ಚಾಕ್ಲೇಟ್ನ ಕಂಡುಹಿಡಿತಾರೆ. ಈ ಮಿಲ್ಕ್ ಚಾಕ್ಲೇಟ್ನ ಕಂಡುಹಿಡಿಯೋಕ್ಕೆ ಹೆಲ್ಪ್ ಮಾಡಿದ್ದು ಹೆನ್ರಿ ಎಸ್ಲೆ. ಅವರಿಂದಲೇ ಇವತ್ತಿಗೆ ಸಾಫ್ಟ್ ಆ್ಯಂಡ್ ಸ್ವೀಟ್ ಮಿಲ್ಕ್ ಚಾಕ್ಲೇಟ್ ಬಂದಿರೋದು. ಇಂದಿನ ಈ ಚಾಕ್ಲೇಟ್ ಪ್ರೀತಿಯ ಸಂಕೇತ, ಉಡುಗೊರೆ ಮತ್ತು ಸಂತೋಷಾಹಾರ. ಈ ಡಾರ್ಕ್ ಚಾಕ್ಲೇಟ್ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾರೆ. ಆ್ಯಂಡ್ ಮಿಲ್ಕ್ ಚಾಕ್ಲೇಟ್ ಎಸ್ಪೆಷಲಿ ಮಕ್ಳಿಗೆ ಫೇವ್ರೇಟು. ಆ್ಯಂಡ್ ವೈಟ್ ಚಾಕ್ಲೇಟ್ ಕ್ರೀಮಿ ಫ್ಲೇವರ್ ಇರುತ್ತೆ. ಆದರೆ ಇದರಿಂದ 4000 ಇಯರ್ಸ್ ಬ್ಯಾಕ್ ಉಟ್ಕೊಂಡಿದ್ದು ಈ ಚಾಕ್ಲೇಟ್ ಬಗ್ಗೆ ಅಂತ ಹೇಳಿದ್ರೆ ನಂಬೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಇದು ನಾವು ತಿನ್ನೋ ಸಿಹಿಯಾದ ಚಾಕ್ಲೇಟ್ ಒಮ್ಮೆ ಕಹಿ ಪಾನಿ ಆಗಿತ್ತಂತೆ. ನಂಬಕ್ಕೆ ಆಗ್ತಾಯಿಲ್ಲ, ಬಟ್ ಒಂದು ಕಾಲದಲ್ಲಿ ರಾಜರಿಗೆ ಮಾತ್ರ ಮೀಸಲಾಗಿತ್ತಂತೆ. ವಾಟ್ ಎವರ್,
ಹಿಸ್ಟ್ರಿ ತಿಳಿದ್ಮೇಲೆ ಈ ಚಾಕ್ಲೇಟ್ ತಿಂದರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಇದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಾ? ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.